ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಅಮಾವಾಸ್ಯೆ ಕಗ್ಗತ್ತಲು ಭಾಗ 2 ನೋಡಿದಿರಿ. ಸೊ ಅದೇ ರೀತಿ ಕೂಡ ಈ ಸಂಚಿಕೆಯಲ್ಲಿ ಅಮಾವಾಸ್ಯೆ ಕಗ್ಗತ್ತಲು ಭಾಗ 3 ನೋಡ್ತೀರಿ. ಸೊ ಹಿಂದಿನ ಸಂಚಿಕೆಗಿಂತಲೂ ಕತೆ ಇದು ತುಂಬ ಒಂದು ಕುತೂಹಲಕಾರಿಯಾಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕತೆ ಬಂದ್ಬಿಟ್ಟು ಅಮಾವಾಸ್ಯೆ ಕಗ್ಗತ್ತಲು ಭಾಗ 3. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾಪತ್ತೆಯಾಗಿದ್ದ ಅರವಿಂದ್ನನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ಹುಡುಕಿದರು. ಆತನ ಸುಳಿವು ಸಿಗದೆ ಗಾಬರಿಯಾದ ಗೆಳೆಯರಿಗೆ ರಾತ್ರಿ ವೇಳೆ ದೂರದಲ್ಲಿ ಅರವಿಂದ್ನ ಕಿರುಚಿದ ಧ್ವನಿ ಕೇಳಿ ಧ್ವನಿ ಬಂದ ಕಡೆಗೆ ಎಲ್ಲರೂ ಓಡ್ತಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಅರವಿಂದ್ನ ಧ್ವನಿ ಕೇಳಿದ ಕಡೆಗೆ ಓಡಿದ ಗೆಳೆಯರಿಗೆ ನಂತರ ಆತನ ಧ್ವನಿ ಕೇಳಿಸಲೇ ಇಲ್ಲ. ಈಗ ಗೆಳೆಯರಿಗೆ ತುಂಬ ಗಾಬರಿಯಾಯಿತು. ಅವರೆಲ್ಲರೂ ಸೇರಿ ಅರವಿಂದ್ನ ಹೆಸರು ಕೂಗಿದರು. ನೇತ್ರಹಳ್ಳಿ ಕಾಡಿನಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ಅರವಿಂದ್ನ ಹೆಸರು ಮೊಳತೊಡಗಿತು. ಆದರೆ ಮತ್ತೆ ಅರವಿಂದ್ನ ಧ್ವನಿ ಕೇಳಿಸಲೇ ಇಲ್ಲ. ಗೆಳೆಯರು ಮತ್ತೆ ನಿರಾಸೆಯಿಂದ ಹಿಂತಿರುಗಬೇಕು ಎನ್ನುವಷ್ಟರಲ್ಲಿ ನಾನಿಲ್ಲಿದ್ದೀನಿ, ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ ಎಂಬ ಅಸಹಾಯಕ ಧ್ವನಿ ಮತ್ತೆ ಕೇಳಿಸಿತು. ಗೌತಮ್ ತಕ್ಷಣ ಗೆಳೆಯರನ್ನು ಕರ್ಕೊಂಡು ಧ್ವನಿ ಕೇಳಿದ ಕಡೆಗೆ ನಡೆದನು. ಸುತ್ತಮುತ್ತಲೂ ಹುಡುಕಾಡಿದ ಗೆಳೆಯರಿಗೆ ಗೌತಮ್ ನಿಂತಿದ್ದ ಬಲಗಡೆ ಪೊದೆಯಿಂದ ಮತ್ತೊಮ್ಮೆ ನಾನಿಲ್ಲಿದ್ದೀನಿ ಎಂಬ ಧ್ವನಿ ಕೇಳಿಸಿತು. ಗೌತಮ್ ನಿಂತಿದ್ದ ಬಲಗಡೆ ಪೊದೆಗೆ ತೆರಳಿ ಗೆಳೆಯರಿಗೆ ಆಘಾತವೊಂದು ಕಾದಿತ್ತು. ಅದೇನೆಂದರೆ ಆಳವಾದ ಹೊಂಡವೊಂದು ದಟ್ಟ ಪೊದೆಯಲ್ಲಿ ಮುಚ್ಚಿ ಹೋಗಿತ್ತು. ಆ ಪೊದೆಯಲ್ಲಿ ಅರವಿಂದ್ ಸಿಕ್ಕಾಕಿಕೊಂಡು ಒದ್ದಾಡ್ತಿದ್ದ. ತಕ್ಷಣ ಕಾರ್ಯಾಚರಣೆಗೆ ಇಳಿದ ಗೆಳೆಯರು ಅರವಿಂದ್ನನ್ನು ಯಶಸ್ವಿಯಾಗಿ ಪೊದೆಯಿಂದ ಹೊರತೆಗೆದು ಆತನ ಸಮಾಧಾನ ಪಡಿಸಿ ಗುಡಾರದ ಬಳಿ ಕರೆತಂದರು. ಅರವಿಂದ್ನ ಮುಖದಲ್ಲಿ ಭಯ ತುಂಬಿತ್ತು. ಭಯದಿಂದ ನಡುಗ್ತಾ ಇದ್ದ. ಯಾರ ಬಳಿಯೂ ಏನನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸುಧಾಕರ್ ಕೇಳ್ತಾನೆ, ಅಲ್ವೋ ಅರವಿಂದ್, ನೀನು ಆ ಮಧ್ಯರಾತ್ರಿಯಲ್ಲಿ ಆ ಹೊಂಡದ ಬಳಿ ಯಾಕೆ ಹೋಗಿದ್ದೆ ಅಂತ ಕೇಳ್ತಾನೆ. ಮಿಥುನ್, ನಮಗೆಲ್ಲ ಎಷ್ಟು ಗಾಬರಿಯಾಗಿತ್ತೋ ಗೊತ್ತಾ ಅರವಿಂದ್ ಅಂತ ಹೇಳ್ತಾನೆ. ಸುಧಾಕರ್, ಮೊದಲೇ ಇವೆಲ್ಲ ಭೂತ ಪ್ರೇತ ಪಿಶಾಚಿ ಅಂತ ಭಯದಲ್ಲಿ ಬದುಕ್ತಾ ಇದ್ದಾರೆ, ನಿಂದೇನು ತರಲೆ ಅಂತ ಅರವಿಂದ್ನ ಬೈತಾನೆ. ವಿಕ್ರಮ್, ಏನಾಯ್ತು ಅರವಿಂದ್, ಭಯ ಪಡಬೇಡ, ನಮ್ಮ ಬಳಿ ಹೇಳು ಅಂತ ಹೇಳ್ತಾನೆ. ಮೋಹನ್, ಹೌದು ಅರವಿಂದ್, ನೀನು ಯಾಕೆ ಆ ಹೊಂಡದ ಬಳಿ ಹೋಗಿದ್ದು ಅಂತ ಕೇಳ್ತಾನೆ. ಅರವಿಂದ್ ನಡೆದ ಘಟನೆಯನ್ನೆಲ್ಲ ವಿವರಿಸ್ತಾನೆ. ಏನಾಯ್ತಂದರೆ, ರಾತ್ರಿ ಸುಮಾರು 1:30 ವೇಳೆಗೆ ಮಗುವೊಂದು ಹೊರಗಡೆ ಅಳುವ ಸದ್ದು ನನ್ನ ಕಿವಿಗೆ ಬಿತ್ತು. ಆ ಮಗು ಯಾರೆಂದು ತಿಳಿಯಲು ಟಾರ್ಚ್ ಹಿಡ್ಕೊಂಡು ಹೊರಬಂದು ನೋಡಿದಾಗ ಬಿಳಿ ಬಟ್ಟೆ ಧರಿಸಿದ ಮಗುವೊಂದು ಆ ಕಾಡಿನಲ್ಲಿ ಅಳುತ್ತಾ ಮುಂದೆ ಹೋಯಿತು. ನಾನು ಮಗುವನ್ನು ಕರೆದೆ, ಆದರೆ ಆ ಮಗು ನನ್ನ ಮಾತನ್ನು ಕೇಳದೆ ಮುಂದೆ ಸಾಗಿತ್ತು. ಆ ಮಗುವನ್ನು ಹಿಂಬಾಲಿಸಿಕೊಂಡು ಬಹಳ ದೂರ ಸಾಗಿದೆ. ಮಗುವನ್ನು ಹಿಂಬಾಲಿಸಿಕೊಂಡು ಸಾಗಿದ ನನಗೆ ದಾರಿ ಮರೆತೇ ಹೋಯಿತು. ಹೀಗೆ ಆ ಮಗು ಸೀದಾ ಹೊಂಡದ ಬಳಿ ಹೋಗಿ ಮಾಯವಾಯಿತು. ಸುಧಾಕರ್, ಆಮೇಲೇನಾಯಿತು ಅರವಿಂದ್ ಅಂತ ಭಯದಿಂದ ಕೇಳ್ತಾನೆ. ಅರವಿಂದ್, ಹೊಂಡದ ಬಳಿ ಮಗು ಮಾಯವಾದುದನ್ನು ಕಂಡು ನನಗೆ ತುಂಬ ಭಯವಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆ ಜಾಗದಲ್ಲಿ ಹೊಂಡ ಇದೆ ಎಂದು ಕೂಡ ಗೊತ್ತಿರಲಿಲ್ಲ. ಮಗುವನ್ನು ಕಾಪಾಡುವ ಉದ್ದೇಶದಿಂದ ನಾನು ಆ ಪೊದೆಯ ಬಳಿ ತೆರಳಿದೆ. ಮಗು ಕಾಣಿಸಲೇ ಇಲ್ಲ. ಹಿಂತಿರುಗಬೇಕು ಎನ್ನುವಷ್ಟರಲ್ಲಿ ನನ್ನ ಬೆನ್ನ ಹಿಂದೆಯೇ ನಿಂತಿದ್ದ ಮಗು ನನ್ನನ್ನು ಹೊಂಡಕ್ಕೆ ತಳ್ಳಿ ಹಾಕಿ ಮತ್ತೆ ಮಾಯವಾಯಿತು. ಹೊಂಡದ ಪೊದೆಯಲ್ಲಿ ಸಿಕ್ಕಾಕೊಂಡ ನನಗೆ ಏನಾಯಿತು ಎಂದು ಗೊತ್ತೇ ಇರಲಿಲ್ಲ. ಮಿಥುನ್ ಕೇಳ್ತಾನೆ, ಮಗು ಹೇಗೋ ನಿನ್ನನ್ನು ಹೊಂಡಕ್ಕೆ ತಳ್ಳಿ ಹಾಕಲು ಸಾಧ್ಯ ಎಂದು ಕೇಳ್ತಾನೆ. ಅರವಿಂದ್, ಆ ಮಗು ಸಾಮಾನ್ಯ ಮಗುವಲ್ಲ, ಅದು ಒಂದು ಬಾಲದೆವ್ವ. ಈ ಊರಿನ ಜನ ಹೇಳಿದ್ದು ನಿಜ. ದೆವ್ವ ಭೂತ ಪಿಶಾಚಿ ಇರುವುದು ನಿಜ ಎಂದು ನನಗೆ ಈಗ ಅನಿಸ್ತಾ ಇದೆ. ಈಗ ಸುಧಾಕರ್ಗೆ ದೆವ್ವ ಇರುವುದು ನಿಜ ಎಂದು ಅರಿವಾಗತೊಡಗಿತು. ಸುಧಾಕರ್, ನೀವೆಲ್ಲ ಹೇಳಿದ್ದು ನಿಜ ಅಂತ ನನಗೆ ಈಗ ಅನಿಸ್ತಿದೆ. ನಾವು ನಾಳೆನೇ ಊರಿಗೆ ಹೋಗೋಣ. ವಿಕ್ರಮ್ನ ಮಾತು ಕೇಳುತ್ತಿದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಎಂದು ಅದನ್ನು ತಾನೇ ಬೈಕೊಳ್ತಾನೆ. ವಿಕ್ರಮ್ ಹೇಳ್ತಾನೆ, ಅದೆಲ್ಲ ಬಿಟ್ಟಾಕು. ಆಗಿ ಹೋಗಿದ ಘಟನೆಯ ಬಗ್ಗೆ ಚಿಂತಿಸಿ ಮಾಡಿ ಫಲವಿಲ್ಲ. ಇನ್ನು ಮುಂದೆ ನಾವು ಏನು ಮಾಡಬೇಕು, ಈ ಒಂದು ಪರಿಸ್ಥಿತಿಯಿಂದ ನಾವು ಹೇಗೆ ಬಚಾವಾಗಬೇಕು ಎಂಬುದನ್ನು ಯೋಚನೆ ಮಾಡಿ ಅಂತ ಗೆಳೆಯರನ್ನ ಬೈತಾನೆ. ಗೌತಮ್ ಹೇಳ್ತಾನೆ, ಹೌದು ವಿಕ್ರಮ್, ನೀನು ಹೇಳಿದ್ದು ನಿಜ. ನಾವು ಮುಂದೆ ಏನು ಮಾಡಬೇಕು ಎಂಬುದನ್ನು ಯೋಚಿಸಬೇಕು ಅಂತ ಹೇಳ್ತಾನೆ. ಅನಂತರ ಎಲ್ಲರೂ ಸೇರಿ ನಾಳೆಯೇ ಊರಿಗೆ ಹೋಗ್ಬೋದು ಎಂದು ನಿರ್ಧರಿಸಿದರು. ನಂತರ ಅಡುಗೆ ಮಾಡಿ ಊಟ ಮಾಡಿ ಮಲಗಿದರು. ಸುಮಾರು 12 ಗಂಟೆಯ ಹೊತ್ತಿಗೆ ಮತ್ತೆ ಗೌತಮನ ಹೆಸರು ಯಾರೋ ಕೂಗಿದಂತಾಯಿತು. ಈಗ ಎಲ್ಲರಿಗೂ ಎಚ್ಚರವಾಯಿತು. ಭಯದಿಂದ ಎಲ್ಲರೂ ಹೊರಗಡೆ ಬಂದು ನೋಡಿದಾಗ ಅವ್ರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಸ್ನೇಹಿತರೆ, ಆ ಆಶ್ಚರ್ಯ ಏನು? ಅಲ್ಲಿ ದೆವ್ವ ಇದ್ದ ಅಥವಾ ಮತ್ತೆ ಬೇರೆ ಯಾರಾದರೂ ಇದ್ರ? ಸ್ನೇಹಿತರು ಹಾಗಾದರೆ ಅಲ್ಲಿ ಏನು ಮಾಡ್ತಾರೆ, ಆ ಅಪಾಯದಿಂದ ಹೇಗೆ ಪಾರಾಗ್ತಾರೆ ಎಂಬುದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಮತ್ತೆ ಕಾಯ್ತಾ ಇರಿ. ಈ ನಮ್ಮ ಕಥೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.